ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಕಾಲಭೈರವಾಷ್ಟಕದ 6 ಸಂಚಿಕೆಗಳನ್ನು ನಾವು ನೋಡಿ ಆಗಿದೆ. ಇವತ್ತಿದು 7ನೇದು. ಈ 7ನೆಯ ಚರಣವನ್ನು ಮುಟ್ಟುವುದಕ್ಕಿಂತ ಮೊದಲು ಯೋಗಿಗೆ ಜ್ಞಾನೋದಯವಾದಾಗ ಆ ಅಗ್ನಿತತ್ವ ಯಾವುದು ತನ್ನೊಳಗಿದೆ ಅದನ್ನೇ ಜಾಗೃತಗೊಳಿಸಿ ಆ ಜಲಂಧರನಾಥ ಅನ್ನುವಂಥ ಸ್ಥಿತಿಯಲ್ಲಿ ನಿಂತ ಹಾಗೆ ಯಾವುದರೊಳಗೆ ಅವ ಅದನ್ನು ಜಾಗೃತಗೊಳಿಸಿದ ಅದೀಗ ಅಲ್ಲಿ ಆಣೆಯ ಕಿವಿಯಾಯಿತು. ಅಂದರೆ ಆಕಾಶ ತತ್ವದಲ್ಲಿ ಈ ಕ್ರಿಯೆಯನ್ನು ಮಾಡಿದ್ದವ. ಈ ಆಕಾಶ ತತ್ವದಲ್ಲಿ ನಿಂತು ಮಾಡುವಾಗ ಇಲ್ಲೀಗ ಶರೀರ ಅಲ್ಲಿ ಆಣೆ ಆಯಿತು. ಈ ಆಣೆಯ ಕಿವಿಯಲ್ಲಿ ಬಿದ್ದದ್ದರಿಂದ ಕಾನೀಫನಾಥ ಅಂತಾಯಿತು. ಈ ಕಾನೀಫನಾಥನ ನಂತರ ಆನೆಯ ತಲೆ ಇರುವವನ ಕತೆ. ಈ ಆನೆಯ ತಲೆ ಬರುವುದಕ್ಕಿಂತ ಮೊದಲು ಹೊರಗೆ ಒಂದು ಲಿಂಗ ಶರೀರ ಉಂಟು ಅಂತ ಯೋಗಿಗೆ ಗೊತ್ತಿರಲಿಲ್ಲ. ಹಾಗೆ ಇಲ್ಲಿ ಗಣಪತಿಗೂ ಆ ಬಾಲ ಗಣಪತಿಗೆ ನನಗೊಬ್ಬ ಅಪ್ಪ ಇದ್ದಾನೆ, ನನ್ನೊಬ್ಬ ತಂದೆ ಇದ್ದಾನೆ, ನನ್ನ ಸುತ್ತಲೂ ಇಲ್ಲಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಇನ್ನು ಅದು ಮುಖಾಮುಖಿಯಾದಾಗ ಗಣಪತಿ ತನ್ನ ತಲೆಯನ್ನು ಕಳೆದುಕೊಂಡು ಮತ್ತೆ ಅವನಿಗೆ ಆನೆಯ ತಲೆಯನ್ನು ಇಡ್ತಾರೆ. ಈ ಆನೆಯ ತಲೆ ಅಂತೇಳಿದರೆ ಗಣಪತಿಯ ಮೂಲ ಮಂತ್ರ ಅದು ಗಮ್ ಅನ್ನುವಂಥ ಬೀಜಾಕ್ಷರ. ಹಾಗೆ ಅದು ಮೂಲಾಧಾರದಿಂದಲೇ ಪ್ರಾರಂಭವಾದರೂ ಈ ಗಾ ಅನ್ನುವಂಥ ಅಕ್ಷರ ಇರುವುದು ಗಮ್, ಅದು ಮಣಿಪುರ ಚಕ್ರದ ಮನೋಮಯ ಕೋಶದಲ್ಲಿ. ಅದಕ್ಕೋಸ್ಕರ ಗಣಪತಿಗೆ ದೊಡ್ಡ ಹೊಟ್ಟೆ ಎಲ್ಲ ತೋರಿಸುವುದು ಅಂದರೆ ಜ್ಞಾನ ಅಂತ. ಹೀಗೆ ಅಂಥ ಗಾದಿಂದ ಹುಟ್ಟಿದ್ದು, ಅದಕ್ಕೆ ಗಜ ಅಂತ ಹೆಸರು. ಅಂದರೆ ಜ್ಞಾನದಿಂದ ಹುಟ್ಟಿದ್ದು. ಆ ಜ್ಞಾನದಿಂದ ಹುಟ್ಟಿದ ಆ ಚಿತ್ರಕ್ಕೆ ನಾವು ಆಣೆಯ ಮುಖ ಇರುವಂಥ ಆ ಗಣಪತಿಯನ್ನು ನಾವು ಪೂಜಿಸುವುದು. ಯಾಕಂತೇಳಿದರೆ ಅವ ಈ ಕ್ಷಣ ಆ ಸೊಂಡಿಲಿನಿಂದ ಕೆಳಗಿನಿಂದ ಮೇಲಕ್ಕೆ ಉಸಿರಾಡ್ತಾ ಇದ್ದಾನೆ. ಹಾಗೆಯೇ ಆನೆಯ ತಲೆ ಇಟ್ಟದ್ದರಿಂದ ಅವನಿಗೀಗ ಇಲ್ಲಿ ಒಬ್ಬ ತಂದೆ ಅನ್ನುವೊಬ್ಬ ಇದ್ದಾನೆ, ಶಿವ ಇದ್ದಾನೆ ಅಂತ ಅವನಿಗೀಗ ಅರಿವಾಗಿದೆ. ಯಾಕಂತೇಳಿದರೆ ಅವ ಈಗ ಜ್ಞಾನದ ದೃಷ್ಟಿಯಿಂದ ನೋಡು. ಹೀಗೆ ಆನೆಯ ತಲೆ ಇಟ್ಟವನಿಗೆ ಗಜಸ್ಕಂದನಾಥ ಅಂತ ಹೆಸರು. ಹೀಗೆ ಜ್ಞಾನದಿಂದ ನೋಡುವವ ದಶಾನನ ಅಂತ. 10 ತಲೆಗಳಿಂದ ಎಲ್ಲವನ್ನು ನೋಡುವವ ಅಂದರೆ ಜ್ಞಾನಿ ಅಂತ. ಇಂಥ ಜ್ಞಾನಿ ಯಾರು ಕೇಳಿದರೆ ಇಲ್ಲಿ ಗೋರಕ್ಷನಾಥ ಅಂತ. ಹೀಗೆ ಗೋರಕ್ಷನಾಥ ತಂದಂಥ ಯಾವ ಲಿಂಗ ಇದೆ ಅಂಥ ಲಿಂಗ ಅದು ಅಲ್ಲಿ ಆತ್ಮಲಿಂಗ ಅಂತ. ಎಚ್ಚರದ ಸ್ಥಿತಿಯಲ್ಲಿ ನನ್ನೊಳಗೊಂದು ಸಣ್ಣ ದೀಪದ ಹಾಗೆ ಕಾಣ್ತದೆ, ಬೆಳಕು ಕಾಣ್ತದೆ, ದೇವರಿದ್ದಾನೆ ಅಂತ ನಾವು ಏನು ಹೇಳ್ತೇವೆ ಅದು ನಿಜವಾಗಿಯೂ ಇರುವುದು ಶರೀರಕ್ಕಿಂತ 95 ಪಾಲು ದೊಡ್ಡದು. ಆದರೆ 10 ಇಂದ್ರಿಯಗಳ ಮುಖಾಂತರ ನೋಡುವಾಗ ಅದು ಎದೆಯ ಮಧ್ಯದಲ್ಲಿ ಭಾವನೆಯಲ್ಲಿ ನಾವು ಇಲ್ಲಿದೆ ಅಂತ ಹೇಳ್ತೇವೆ. ಇದೀಗ ದಶಾನನಿಗೆ ಆತ್ಮಲಿಂಗ ಅಂತ. ಅದೇ ಈ ಶರೀರಕ್ಕೆ ಈಗ ಅರ್ಧಲಿಂಗ ಭೂಮಿಯಲ್ಲಿದೆ, ಈಗ ಅರ್ಧಲಿಂಗ ಭೂಮಿಯ ಮೇಲಿದೆ, ಶರೀರಕ್ಕಿಂತ 95 ಪಾಲು ದೊಡ್ಡದಿದೆ. ಈಗ ಗಣಪತಿ ಅನ್ನುವಂಥ ಈ ಶರೀರ ಏನುಂಟು ಅದು ಲಿಂಗವನ್ನು ಭೂಮಿಯಲ್ಲಿಟ್ಟದ್ದು. ಯಾವಾಗ ಅವ ಗಣಪತಿ ಆದ ಕೇಳಿದರೆ ಯಾವಾಗ ಕಣ್ಣು ಮುಚ್ಚಿ ಸಂಧ್ಯಾವಂದನೆ ಮಾಡ್ತಾನೆ ರಾವಣ, ಆಗ ಸಂಧ್ಯಾವಂದನೆ ಮಾಡುವಾಗಲೇ ಯಾರು ಹೀಗೆ ದಶಾನನ ಅಂತ ಇದ್ನೋ ಅವ ಈಗ ಇಲ್ಲ ಅಂತೇಳಿ ಆಗಿ ಬರೇ ಗಣಪತಿ ಮತ್ತು ಲಿಂಗ ಶರೀರ ಮಾತ್ರ ಇರ್ತದೆ. ಈ ಸ್ಥಿತಿಯಲ್ಲಿ ಲಿಂಗ ಅರ್ಧ ಭೂಮಿಯ ಒಳಗಿರ್ತದೆ. ಅಂದರೆ ಒಂದು ದೇಹ ನೋಡುವುದು, ಇನ್ನೊಂದು ಇಂದ್ರಿಯಗಳ ಮುಖಾಂತರ ನಾವು ನೋಡುವುದು. ಇಂಥ ಗಜಸ್ಕಂದನಾಥ ಇವನು ಪಶ್ಚಿಮದ ಕಡೆಗೆ ಹೋದವ. ಕಾನೀಫನಾಥ, ಗಜಸ್ಕಂದನಾಥ, ಹಾಗೆ ಜಲಂಧರನಾಥ ಜಲಂಧರ್ನಲ್ಲಿ ನಿಂತು ಯಾರೆಲ್ಲ ತಲೆಗೆ ಪಗಡಿ ಕಟ್ತಾರೆ ಅವರೆಲ್ಲರೂ ನಾಥ ಪಂಥದವರು, ಅವರು ಜಲಂಧರನಾಥನ ಶಿಷ್ಯರು. ಇನ್ನು 2 ಯಾರು ಪಶ್ಚಿಮದ ಕಡೆಗೆ ಹೋದರು. ಹಾಗೆ ಪಶ್ಚಿಮದ ಕಡೆಗೆ ಹೋದವ ಅವ ಕಾನೀಫನಾಥ. ಕಾನೀಫನಾಥ ಅಂತೇಳಿದರೆ ಆಕಾಶ ತತ್ವವಾಗಿರುವವ ಅಂತ. ಅವನನ್ನು ಆಕಾಶ ತತ್ವವಾಗಿ ಯಾವುದುಂಟು ಇಲ್ಲಿ, ಅದು ಯಾವುದು ಇಲ್ಲಿ ಲಿಂಗ ಶರೀರ ಇದೆ ಅದು ಮೇಲಿನಿಂದ ಕೆಳಗೆ ಬೀಸ್ತಾ ಉಂಟು. ಆ ಬೀಸ್ತಾ ಇರುವುದರಿಂದ ಅವ ಈಶ. ಅಂತ ಈಶನು ಇಲ್ಲೇ ಇದ್ದವ, ಇದೇ ನಾಥ ಪಂಥಕ್ಕೆ ಸಂಬಂಧಪಟ್ಟವ. ಅವನನ್ನು ನಾವು ಏಸು ಅಂತ ಕರೆಯುವುದು. ಅವನ ಶಿಷ್ಯ ಮುಂದೆ
ಇಸ್ಲಾಂ ಧರ್ಮ ಹುಟ್ಟುವ ಹೊತ್ತಿಗೆ ಯಾರು ಆ ಮಹಮ್ಮದನ ಒಳಗೆ ಸೇರಿಕೊಂಡ, ಅದು ಯಾರು ಕೇಳಿದರೆ ಈ ಆತ್ಮಲಿಂಗ ಇರುವಂಥ ಈ ಗಜಸ್ಕಂದನಾಥ. ಹೀಗೆ ಸೇರಿ ಆ ಮಕ್ಕದಲ್ಲಿ ಆ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ಅದೊಂದು ಬಾಕ್ಸ್, ಅಂದರೆ ಸ್ಕ್ವೇರ್, ಮೂಲಾಧಾರ ಚಕ್ರ ಅಂತೇಳಿ ಚೌಕ ಅಂತ, ಆ ಚೌಕವನ್ನು ಹೀಗೆ ಮೇಲೆ ಎತ್ತಿದ್ರೆ ಒಂದು ಬಾಕ್ಸ್ ಆಗ್ತದೆ. ಹಾಗೆ ನಮ್ಮ ಶರೀರವು ವಂಶವಾಹಿನಿಯಲ್ಲಿ ಹರಿದುಕೊಂಡು ಬಂದದಕ್ಕೆ ಕೈ ಕಾಲು ಅಂತೇಳಿ ಹೊರಗೆ ಚಾಚಿದೆ, ಇಲ್ಲದಿದ್ದರೆ ಇದು ಒಂದು ಚೌಕ ಬಾಕ್ಸ್. ಇದರ ಒಳಗೂ ಖಾಲಿ ಜಾಗ ಇದೆ, ಹೊರಗೂ ಖಾಲಿ ಜಾಗ ಇದೆ. ಇನ್ನು ಹೊರಗಿನಿಂದ ಈ ಬಾಕ್ಸನ್ನು ನೋಡಿದ್ರೂ ಸಹ ಮನಸ್ಸು ಒಳಗೆ ಏನಿದೆ ಅಂತ ಗ್ರಹಿಸ್ತದೆ. ಆ ಒಳಗಿರುವ ಖಾಲಿ ಜಾಗಕ್ಕೆ ಶಿವ ಅಂತ ಹೆಸರು. ಇನ್ನು ಅಲ್ಲಿಯ ಭಾಷೆಯಲ್ಲಿ ಅದಕ್ಕೆ ಅಲ್ಲ ಅಂತ ಕರೆಯುವುದು. ನಿನ್ನ ಆ ಬಾಕ್ಸಿನ ತಳಭಾಗದಿಂದ ಇನ್ನು ಸ್ವಲ್ಪ ಮೇಲ್ಭಾಗದಲ್ಲಿ, ಅಂದರೆ ಸ್ವಾದಿಷ್ಠಾನ ಚಕ್ರದ ಜಾಗದಲ್ಲಿ ಅಲ್ಲಿ ಆ ಯೋನಿಪೀಠ ಅನ್ನುವಂಥ ಕಲ್ಲಿದೆ. ಇದು ಹಿಂದೆಯೂ ಆ ನವತೀಯನ್ ಡೈನಾಸ್ಟಿಯವರು ಆರಾಧಿಸಿಕೊಂಡು ಬಂದಂಥ ಕಲ್ಲು. ಇವತ್ತದನ್ನು ಆ ಕಾಬಕ್ಕೆ ಅಂಟಿಸಿಟ್ಟಿದ್ದಾರೆ. ಅಂತೇಳಿದರೆ ಒಂದು ಇಡೀ ಒಂದು ಹೆಣ್ಣಿನ ಶರೀರ ಇದ್ದರೆ ಅದು ಹೇಗೆ ಇರ್ತದೆ, ಹೆಣ್ಣಂತ ಹೇಳಿಕ್ಕೆ ಅದಕ್ಕೆ ಮೂಲಾಧಾರ ಅಂತ. ಮೂಲಾಧಾರ ಅಂತ ಹೇಳಿದರೆ ಪ್ರಕೃತಿ ಸ್ವರೂಪವಾದ ಈ ಶರೀರ ಅಂತ. ಈ ಶರೀರ ಯಾವತ್ತು ಪ್ರಕೃತಿ, ಆದ್ದರಿಂದ ಅದು ಹೆಣ್ಣು. ಆ ಹೆಣ್ಣು ಅನ್ನುವಂಥ ಶರೀರ ಇಲ್ಲಿ ಲಿಂಗ ಶರೀರದೊಂದಿಗೆ ಐಕ್ಯವಾಗಿ ಉಂಟು, ಆದ್ದರಿಂದ ಅದು ಪ್ರಕೃತಿ ಮತ್ತು ಪುರುಷ ಅಂತ. ಪುರಸ್ಯೈಷ ಪುರುಷ. ಹೀಗೆ ಆ ಮಹಮ್ಮದ್ ಅಂತ ಹೇಳಿದರೆ, ಮಾ ಹೇಳಿದರೆ ನಾನು, ಹಮ್ ಅಂತ ಹೇಳಿದರೆ ಆಕಾಶ. ಆಕಾಶ ಯಾವುದು, ಒಳಗೆ ಮತ್ತು ಹೊರಗಿರುವಂಥ ಆಕಾಶ. ಅದನ್ನು ನಾನು ಇಲ್ಲಿ ಧರಿಸುವುದು ನಾನು ಅಂತ. ಹೀಗೆ ಎಚ್ಚರದ ಸ್ಥಿತಿಯಲ್ಲಿ ಯಾರು ನಿಂತಿದ್ದಾನೆ, ಜಾಗೃತಾವಸ್ಥೆಯಲ್ಲಿ ಯಾರು ನಿಂತಿದ್ದಾನೆ, ಇವ 25ನೆಯವ ಮಾ ನಾನು ಅಂತ ಹೇಳ್ತೇವಲ್ಲ, ಅದು ಮಾ. ಹಾಗೆ ಆ 25ನೆಯವ ಮಹಮ್ಮದ್ ಅಂತ. ಹಾಗೆ ಇಲ್ಲಿ 25 ನಾನು ಏನಿದ್ದೇನೆ, ನಾನೇ ಕೊನೆಯವ, ನನಗಿಂತ ಮುಂದೆ ಇಲ್ಲಿ ಯಾರು ಪ್ರವಾದಿಗಳಿಲ್ಲ. ಆದರೆ ನನ್ನ ಒಳಗೆ ಇಲ್ಲಿ 24 ಜನ ಇದ್ದಾರೆ. ಅದೇ 24ನೇ ತತ್ವಕ್ಕೆ ವರ್ಧಮಾನ ಮಹಾವೀರ ಅಂತ ಜೈನಿಸಮ್ ಹೇಳ್ತದೆ. ಅಂದರೆ ದೇಹ ಭಾವವನ್ನು ಬಿಟ್ಟು ನಿಂತ ನಂತರ 24ನೇದು ಯಾವುದಿದೆ ಅದು ವರ್ಧಮಾನ ಮಹಾವೀರ ಅಂತೇಳಿ. ಆದರೆ 25ನೇದು ಏನುಂಟು ಅದು ದೇಹ ಭಾವ. ಈಗ ಇಲ್ಲಿ ಇಡೀ ಪ್ರಪಂಚದಲ್ಲಿ ಅಟ್ಟಹಾಸ ಮಾಡ್ತಾ ಇರೋದು ಇದೇ ದೇಹ ಭಾವದ ಮನುಷ್ಯರು, ಅಂದರೆ ಅಸುರರು ಅಂತ. ಅಮಲಿನಲ್ಲಿ ಇಲ್ಲದವರು, ಎಚ್ಚರದಲ್ಲಿರುವವರು. ಹೀಗೆ ಇಂಥ ಒಂದು ತತ್ವವು ಪ್ರತಿಯೊಬ್ಬರ ಒಳಗೂ ಇದೆ. ಹೀಗೆ ಇಂಥ ಗಜಸ್ಕಂದ ತತ್ವ ನಮ್ಮ ದೇಹದ ಒಳಗೆ ಹೇಗೆ ಕಾರ್ಯಾಚರಿಸ್ತಾ ಇದೆ, ಇದರ ಬಗ್ಗೆ ಶಂಕರಾಚಾರ್ಯರು 7ನೆಯ ಚರಣದಲ್ಲಿ ಹೇಗೆ ವಿವರಿಸಿದ್ದಾರೆ. ಆ ಶಬ್ದಗಳಿಗೂ ಎಷ್ಟು ಅರ್ಥವನ್ನು, ಎಷ್ಟು ನೀವು ಆಳಕ್ಕಿಳಿತೀರಿ ಅಷ್ಟು ನಮ್ಮನೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಉಂಟು. ಆದರೆ ಮೂಲದಲ್ಲಿ ಏನಿದ್ರು ಅದುವೇ ಆಗಿರ್ತದೆ. ಹೀಗೆ ಇಲ್ಲಿ ಅಟ್ಟಹಾಸ ಚಿನ್ನ ಪದ್ಮ ಅಥವಾ ಭಿನ್ನ ಪದ್ಮ, ಭಿನ್ನ ಅಂತೇಳಿ ಬೇರೆ ಬೇರೆ ಪದ್ಮ ಅಂತ, ಚಿನ್ನ ಅಂತೇಳಿ ಅರಳಿದ ಪದ್ಮ ಅಂತ. ಅಟ್ಟಹಾಸ ಚಿನ್ನ ಪದ್ಮ ಜಾಂಡಕೋಶ ಸಂತತಿಂ ದೃಷ್ಟಿಪಾತ ನಷ್ಟ ಪಾಪ ಜಾಲ ಮುಗ್ರ ಶಾಸನಂ ಅಷ್ಟಸಿದ್ಧಿದಾಯಕಂ ಕಪಾಲಿಮಾಲಿಕಾದರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಈ ಅಟ್ಟಹಾಸ ಅಂತ ಹೇಳಿದ್ರೆ 8 ಬಾರಿ ನಗುವುದಂತ. 8 ಬಾರಿ ನಗುವುದಕ್ಕೆ ಅಟ್ಟಹಾಸ ಅಂತ ಹೆಸರು. ನೀವು ಜಗ್ಗಿ ವಾಸುದೇವ್ ಇವರ ಯಾವುದಾದ್ರೂ ಕಾರ್ಯಕ್ರಮ ನೋಡಿದರೆ ಅವರ ಹತ್ರ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಅಂತ ನಗ್ತಾರೆ. ಯಾಕಂತೇಳಿದರೆ ಅವರಿಗೆ ಇದರ ತತ್ವ ಗೊತ್ತಿದೆ. ಯಾವುದು ನಿರಂತರವಾಗಿ ಹರಿಯುತ್ತಾ ಇದೆಯೋ ಅದು ಹರಿಯುವಾಗಲೇ ಅದು 8 ಬಾರಿ ಹಾಸ ಅಂದರೆ ನಗ್ತಾ ಮೇಲೆ ಹರಿಯುವುದು. ಅದನ್ನೇ ನಾವು ಮೂಲಾಧಾರದಿಂದ ಸಹಸ್ರಾರದವರೆಗೆ ಸಾ ರಿ ಗ ಮ ಪ ದ ನಿ ಹಾಗೆ ಪುನಃ ಸ, ಅದು ಸಹ ಮುಂದಕ್ಕೆ ಹೋಗ್ತದೆ ಮೇಲೆ, ಎಲ್ಲಿ ಉತ್ತರ ಧ್ರುವಕ್ಕೆ. ಇದು ಇಲ್ಲಿ ಅಟ್ಟಹಾಸ. ಹೀಗೆ ಹರಿಯುವಾಗ 7 ತಾವರೆಗಳನ್ನು ಅರಳಿಸ್ತದೆ ಚಿನ್ನ ಪದ್ಮ. ಹೀಗೆ ಅರಳಿಸುವುದರಿಂದ ಆಜ್ಞಾಚಕ್ರದವರೆಗಿರುವಂಥ ಆ ದಳಗಳು ಮತ್ತೆ ಲಂ ವಂ ರಂ ಯಂ ಹಂ ಸಂ ಅನ್ನುವಂಥ ಅಕ್ಷರಗಳು ಸೇರಿ, ಹಾಗೆ ಇಲ್ಲಿ ಅನಾಥದ 10 ವಿಧದ ನಾದಗಳು ಸೇರಿ 64 ಭೈರವರಾಗಿ ಅದು ಸುತ್ತಲೂ ವ್ಯಾಪಿಸ್ತದೆ. ಹೀಗೆ ವ್ಯಾಪಿಸುವಾಗ ಪ್ರತಿಯೊಂದರ ಸುತ್ತಲೂ ಒಂದು ಲಿಂಗ ಶರೀರ ಅಂತ ಇರ್ತದೆ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಪ್ರತಿಯೊಂದು ವಸ್ತುವಿನ ಸುತ್ತಲೂ ಲಿಂಗ ಶರೀರ ಅಂತ ಇದೆ. ಹಾಗೆ ಇಡೀ ಬ್ರಹ್ಮಾಂಡದಲ್ಲಿ ಏನೇನಿದೆ ಅದರ ಎಲ್ಲದರ ಸುತ್ತಲೂ ಈ ಲಿಂಗ ಶರೀರ ಅಂತ ಇದೆ. ಇದು ಎಲ್ಲವೂ ಅವನ ಸಂತತಿಗಳು. ಹಾಗೆ ಇವ ಯಾಕೆ ನಗ್ತಾ ಇದ್ದಾನೆ? ಯಾಕಂತ ಹೇಳಿದರೆ ಅವನ ಸಂತತಿಯವರು
ಲಿಂಗ ಶರೀರಿಗಳೇ ಆಗಿದ್ರು ದೇಹ ಭಾವದಿಂದ ತಮ್ಮನ್ನು ತಾವು ನಾನೇ ಎಂದು ತಿಳಿದು ಬದುಕ್ತಾ ಇರುವುದನ್ನು ನೋಡಿ ಅವಲ್ಲಿ ನಗುವುದು. ಹೀಗೆ ನಮ್ಮ ಶರೀರದ ಒಳಗೂ 14 ಲೋಕಗಳಿದೆ. ಹಾಗೆ ಈ 14 ಲೋಕಗಳೇನಿದೆ ಇದು ಇಲ್ಲಿ ಬೇರೆ ಬೇರೆ ರೀತಿಯ ಅಂಡದ ರೂಪದಲ್ಲಿದೆ. ಒಂದೇ ಲಿಂಗ ಶರೀರಕ್ಕೆ ಸಂಬಂಧಪಟ್ಟಂಥ 14 ಲೋಕಗಳದು. ಮೂಲಾಧಾರದಿಂದ ಸಹಸ್ರಾರ್ಧವರೆಗೆ ಭೂಲೋಕ, ಭುವರ್ಲೋಕ, ಸ್ವಾಲೋಕ, ಮಹಾಲೋಕ, ಜನಲೋಕ, ತಪೋಲೋಕ, ಸತ್ಯಂ ಅಂತ. ಹಾಗೆ ಇನ್ನು ಮೂಲಾಧಾರದಿಂದ ಕೆಳಗೆ ಅತಲ, ವಿತಲ, ಸುತಲ, ರಸಾತಳ, ಮಹಾತಳ, ತಳಾತಳ, ಪಾತಾಳ ಅಂತ. ಅಂದರೆ ಪಾದದ ತಳದಿಂದ ಕೆಳಗಿನ ತನಕ ಇದೆ ಅಂತ. ಇಂಥ 14 ಲೋಕಗಳಲ್ಲಿ 14 ನಮೂನೆಯ ಬೇರೆ ಬೇರೆ ಕ್ರಿಯೆಗಳು ನಡೀತುಂಟು. ಅಲ್ಲಿಯ ಸೃಷ್ಟಿಯೇ ಬೇರೆ ಬೇರೆ. ಇದೆಲ್ಲವೂ ಒಂದು ಲಿಂಗ ಶರೀರದ ಒಳಗಿರುವುದರಿಂದ ಅದು ಅಷ್ಟಭೈರವರು. ಈ ಅಷ್ಟಭೈರವರು 8 ಜನ. 8 ಯಾರು ಕೇಳಿದೆ ಅದು 9ನೇದು ಯಾವುದಿದೆ ಅದು ಕಾಲಭೈರವ. ಇಲ್ಲಿ ದೃಷ್ಟಿ, ಪಾತ, ನಷ್ಟ, ಪಾಪ, ಜಾಲ, ಮುಗ್ರ, ಶಾಸನಂ. ನಷ್ಟ ಹೇಳಿದರೆ ನ ಅಷ್ಟ. ಈಗ 8 ಇಲ್ಲ, 1 ಮಾತ್ರ ಇರುವುದು. ನ ಅಷ್ಟ ಅಂದರೆ ನಷ್ಟ. ಯಾವುದೀಗ ಆ 8 ನಮೂನೆಯ ಪಾಪಗಳು ಏನುಂಟು ಆ ಪಾಪಗಳನ್ನು ಅವ ನ ಅಷ್ಟ ಇಲ್ಲ ಅಂತ ಮಾಡ್ತಾನೆ. 8 ಸಹ ಇಲ್ಲ ಅಂತ. ಹೀಗೆ ಮಾಡಿ ಲಿಂಗ ಶರೀರಾಗಿ ತಾನೊಬ್ಬನೇ ಇದ್ದೇನೆ ಅನ್ನುವಂಥ ಸ್ಥಿತಿಯಲ್ಲಿ ನಿಲ್ತಾನೆ. ಹೀಗೆ ಪ್ರತಿಯೊಬ್ಬರ ಒಳಗೂ ಜಾಗೃತ, ಸ್ವಪ್ನ, ಸುಷುಪ್ತಿ, ತುರಿಯ ಅನ್ನುವಂಥ 4 ಅವಸ್ಥೆಗಳಲ್ಲಿ ಈ ಶರೀರ ಕಾರ್ಯಾಚರಿಸ್ತಾ ಉಂಟು. ಆ ತುರಿಯದ ಸ್ಥಿತಿಯಲ್ಲಿ, ಸಮಾಧಿಯ ಸ್ಥಿತಿಯಲ್ಲಿ ಅವನೊಬ್ಬನೇ ಅಲ್ಲಿರ್ತಾನೆ. ಅವನೊಬ್ಬನೇ ಇರುವಾಗ ಅವ ಇಲ್ಲಿ ನಗ್ತಿರ್ತಾನೆ, ಅಟ್ಟಹಾಸದಿಂದ ನಗ್ತಾ ಇರ್ತಾನೆ. ಹೀಗೆ ದೃಷ್ಟಿಪಾತ. ಆ ದೃಷ್ಟಿ ಅಂತ ಹೇಳಿದ ಎಲ್ಲಿಂದ ದೃಷ್ಟಿ? ಇಲ್ಲಿ 7 ಚಕ್ರಗಳೇ ಇಲ್ಲಿ ಕಣ್ಣುಗಳು. ಆ ಕಣ್ಣುಗಳ ದೃಷ್ಟಿ ಈಗ ಹೊರಗೆ ಹರಿತದೆ. ಈಗ ಎಲ್ಲವನ್ನು ಇಡೀ ಬ್ರಹ್ಮಾಂಡದಲ್ಲಿ ಏನು ನಡೆಯುತ್ತಾ ಉಂಟು ಅದನ್ನೆಲ್ಲವನ್ನು ನೋಡ್ತಾ ಇರುವುದು ಈ 7 ಚಕ್ರಗಳು. ಇವಾಗ ನಾವು ಸಪ್ತರ್ಷಿಗಳು ಅಂತ ಕರೆಯುವುದು. ಅಂದರೆ ನೋಡುವವರು. ಹೇಗೆ ನೋಡುವುದು ಕೇಳಿದರೆ ಕೇಳುವುದು, ಶ್ರುತಿ, ಕಿವಿಯ ಮುಖಾಂತರ ನೋಡುವುದಂತ. ಕಿವಿಯ ಮುಖಾಂತರ ನೋಡಿದ ತಕ್ಷಣವೇ ಅವರಿಗೆ ಇನ್ನು ಬಾಕಿದೆಲ್ಲವೂ ತಿಳಿಯಿತು. ಅದಕ್ಕೆ ವೇದ ಶ್ರುತಿ ಅಂತ. ಕೇಳುವುದು. ಯಾರು ಕೇಳಿದ್ದು ಕೇಳಿದರೆ ಈ ಸಪ್ತರ್ಷಿಗಳು. ಈಗ ಅಂಥ ಚಕ್ರಗಳು ಜಾಗೃತಗೊಂಡಾಗ ಅದರ ಬೆಳಕು ಇಲ್ಲಿ ಸುತ್ತಲೂ ಹರಿದಾಗ ನಮ್ಮ ಶರೀರದಲ್ಲಿ ಏನೆಲ್ಲ ಪಾಪ ಅಂತ ಇದೆ, ಅಷ್ಟ ಪಾಪ ಅಂದರೆ 8 ನಮೂನೆಯ ಆ ಪಾಪಗಳು ಅಂತ ಏನುಂಟು ಆ ಪಾಪಗಳನ್ನು ನಾಶಪಡಿಸ್ತಾನೆ. ಇಂಥವ ತನ್ನ ಜಾಲವನ್ನು ಸುತ್ತಲೂ ವ್ಯಾಪಿಸಿ ಇಲ್ಲಿ ಶಾಸನ ಅಂತ. ಶಾಸನ ಅಂತ ಹೇಳಿದ್ರೆ ಹೀಗೇ ನಡೆಯಬೇಕು. ಈ ಶಾಸನವನ್ನು ವಂಶವಾಹಿನಿಯಲ್ಲಿ ಹಿಂದೆ ಬರೆದಿಟ್ಟಾಗಿದೆ. ಆ ಶಾಸನದ ಪ್ರಕಾರವೇ ಈ ಶರೀರದ ಪ್ರತಿಯೊಂದು ಕಣ ಕಣ ಕಾರ್ಯಾಚರಿಸುವುದು. ಹಾಗೆ ಇಡೀ ಬ್ರಹ್ಮಾಂಡದಲ್ಲಿ ಏನು ನಡೀತಾ ಉಂಟು ಅದೆಲ್ಲವೂ ಆ ಲಿಂಗದ ತರಂಗದ ಏನು ಶಾಸನ ಇದೆ ಅದಕ್ಕೆ ಸರಿಯಾಗಿ ಇಲ್ಲಿ ಕಾರ್ಯಾಚರಿಸ್ತಾ ಇದೆ. ಈ ಶಾಸನವನ್ನು ಯಾರು ತಿದ್ದಲಿಕ್ಕೆ ಬರುವುದಿಲ್ಲ. ಯಾಕಂತೇಳಿದರೆ ಈ ಪ್ರಪಂಚದಲ್ಲಿ ಯಾರು ಯಾವುದನ್ನೇ ನಂಬಿದರೂ ನಂಬುವುದು ಅದೇ ಲಿಂಗ ಶರೀರ, ಅದೇ ವಿದ್ಯುತ್ ಕಾಂತಿಯ ತರಂಗ, ಅದೇ 7 ಚಕ್ರಗಳು. ಇದರ ಮುಖಾಂತರವೇ ಎಲ್ಲರ ಭಾವನೆ, ನಂಬಿಕೆ ಎಲ್ಲವೂ ಇಲ್ಲಿ ಕಾರ್ಯಾಚರಿಸುವುದು. ಯೋಗಿಯ ಸಾಧನೆಯು ಅದರ ಮೇಲೆ ಇಂಥ ಕಠಿಣವಾದ ಉಗ್ರವಾದಂಥ ಆ ಶಾಸನವನ್ನು ಬರೆದಿಟ್ಟಿದ್ದಾನೆ. ಇಂಥವ ಒಬ್ಬ ಯೋಗಿ ಆ ಸ್ಥಿತಿಯಲ್ಲಿ ನಿಂತರೆ ಅಷ್ಟ ಸಿದ್ಧಿಗಳನ್ನು ಕೊಡ್ತಾನೆ ಅಂತ ಹೇಳಿದರೆ ಯೋಗಿಗೆ ಅನಿಮ, ಲಗಿಮ, ಗರಿಮ, ಮಹಿಮ, ಪ್ರಾಪ್ತಿ, ಈಶತ್ವ, ವಶತ್ವ ಅನ್ನುವಂಥ ಅಷ್ಟಸಿದ್ಧಿಗಳು ಸಿದ್ಧಿಸ್ತದೆ. ಅಷ್ಟಸಿದ್ಧಿ ದಾಯಕಂ ಕೊಡ್ತಾನೆ. ಇನ್ನು ಕಪಾಲ ಮಾಲಿಕಾದರಂ. ಕಪಾಲ ಅಂತ ಹೇಳಿದರೆ ರುಂಡ, ತಲೆಬುರುಡೆ. ಇನ್ನು ಯಾರ ತಲೆಬುರುಡೆ? ಕಪಾಲ ಮಾಲಿಕಾದರಂ. ಕಪಾಲದ ಮಾಲೆಯನ್ನು ಧರಿಸಿದ್ದಾನೆ. ಎಷ್ಟು ಕಪಾಲ? 108 ಕಪಾಲದ ಮಾಲೆಯನ್ನು ಧರಿಸಿದ್ದಾನೆ. ಈ 108 ಕಪಾಲದ ಮಾಲೆ ಯಾರದ್ದು ಕೇಳಿದರೆ ಜ್ಞಾನಿಗಳ ಕಪಾಲ, ಅದು ಯೋಗಿಗಳ ಕಪಾಲ. ಕಪಾಲ ಅಂತ ಹೇಳಿದರೆ ಕ ಪ್ಲಸ್ ಆ ಕಾ ಯಾರು ಮಾಡಿದ್ದಾನೆ ಅವ ಯಾರು ಮಾಡುವುದು ಕೇಳಿದ್ರೆ ಅವ ಆಕಾಶ ತತ್ವದಲ್ಲಿರುವ ಪಾ ಅದು ವಿಶುದ್ಧಿ ಚಕ್ರದ ಮಂತ್ರ. ಲಾ ಅಂತ ಹೇಳಿದರೆ ಮೂಲಾಧಾರ ಚಕ್ರ. ಅಂದರೆ ಅದರಲ್ಲಿ ಯಾರು ಧರಿಸಿ ನಿಂತಿದ್ದಾನೆ
ಅಂಥವನ ಕಪಾಲ, ಅಂಥ ಯೋಗಿಯ ಕಪಾಲ. ಇನ್ನು ಎಷ್ಟು ಜನ ಇದ್ದಾರೆ ಕೇಳಿದರೆ 27 ನಕ್ಷತ್ರಗಳು, ಅದಕ್ಕೆ 4 ಪಾದಗಳು ಸೇರಿದರೆ 108 ನಮೂನೆಯ ಜನರು. ಈ 108 ನಮೂನೆಯ ಜನರು ಯಾರೆಲ್ಲ ಇದ್ದಾರೆ, ಎಲ್ಲರ ಶಿರದ ಕಪಾಲವನ್ನು ತನ್ನ ರುಂಡಮಾಲೆಯಲ್ಲಿ ಧರಿಸಿದ್ದಾನೆ. ಹೀಗೆ ನಮ್ಮ ಭ್ರೂಮಧ್ಯದಲ್ಲಿ ನಿಂತು ಈ ಶರೀರ ಅನ್ನುವಂಥ ಊರು, ಈ ಪುರಕ್ಕೆ ಯಾರು ಅಧಿಪತಿಯೋ ಅಂಥ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ ಅಂಥವರನ್ನು ಭಜಿಸ್ತೇನೆ. ಹೀಗೆ ತಮ್ಮೊಳಗಿರುವಂತಹ ಗಜಸ್ಕಂದನಾಥ ತತ್ವ ಏನುಂಟು, ಇದನ್ನು ಯೋಗದ ಸಾಧನೆಯ ಮುಖಾಂತರ, ಜ್ಞಾನದ ಮುಖಾಂತರ, ಭಕ್ತಿಯ ಮುಖಾಂತರ, ನಂಬಿಕೆಯ ಮುಖಾಂತರ ಜಾಗೃತಗೊಳಿಸಿ, ಹಾಗೆ ನನ್ನ ಸುತ್ತ ಇಲ್ಲೊಬ್ಬ ಈ ಶರೀರಕ್ಕೆ ತಂದೆಯಾಗಿರುವಂಥ ಲಿಂಗ ಶರೀರ ಇದ್ದಾನೆ ಅನ್ನುವಂಥ ಅಸ್ಪಷ್ಟ ಕಲ್ಪನೆಯಲ್ಲಿ ನಾವು ಬದುಕನ್ನು ನಡೆಸಿದರೆ ಅಲ್ಲಿ ಭಯವೂ ಇರ್ತದೆ, ಭಕ್ತಿಯೂ ಇರ್ತದೆ. ಯಾಕೆಂತೇಳಿ ಅದು ಕಣ್ಣಿಗೆ ಕಾಣದೇ ಇರುವಂಥದ್ದು, ಅದು ನಿರಂಜನ. ಇಂಥ ಒಂದು ತತ್ವವನ್ನು ಗ್ರಹಿಸಲಿಕ್ಕೆ, ತಿಳಿಯಲಿಕ್ಕೆ ಪ್ರಯತ್ನಿಸಿ ಅಂತ ಹೇಳಿ ಇಂದಿನ ಈ ಸಂಚಿಕೆಯನ್ನು ನೋಡಿದಂಥ ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೇನೆ. ಅನಂತ ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.